ಹಲೋ ಹಲೋ ಚೆನ್ನಕ್ಕ, ನಾನು ಕನಕ ಜಯಕ. ಓ ಹೇಳ ಜಯಕ. ಇದು ಬಂದಿದ್ನ ನಿಮ್ ರಾಮಣ್ಣ? ಹ್ಞೂ ನೆನೆ ಬಂದಿತ್ತಲ್ಲ. ಅಲ್ಲ ಕನಕ, ನಾನು ಅಷ್ಟು ಭಾಗ್ಯಂದ ಹೇಳಿ ನಿನ್ಗೆ ಈಗ ಕೊಡ್ಬೇಡ ಊಟವ ಅಂದ್ಬಿಟ್ಟು ಬಂದಿತ್ತು ಅಂತ ಅಂತಿದೀಯಲ್ಲ ನೀನು. ಅಕ್ಕ ಬಂದಿದ್ ನಿಜವೇ. ನೀನು ಬಂದ್ರು ಇಕ್ಬೇಡ, ಕಂಡೀಷನಾಗಿ ಇಕ್ಬೇಡ ನನ್ನ ಗಂಡಂಗೆ ಊಟವ ಅಂದ್ಮೇಲೆ ನಾನೇ ಕೈ ತಕ್ಕ ಹೋಗನೆ. ಅದಕ್ಕೆ ಅಣ್ಣಂಗೆ ಇಲ್ಲ ಊಟ ಇಲ್ಲ ಕಣ ಅಂತ ನಾನು ಅಂದೆ. ಜಯಕ ಇಟ್ಕೊಡ್ಬೇಡ ಅಂತ ಅಂದದೆ ಅಂತ ನಿನ್ನ ಮೇಲೆ ಹೇಳ್ದೆ. ನನ್ನ ಮೇಲೆ ಕೇಳು, ಏನು ಹೆದರಿಕೆ ಅಲ್ಲ. ನನ್ನ ಮೇಲೆ ಕೇಳಿದ್ರೆ ಅಲ್ಲ ನಿನ್ನ ಮನೇಲಿ ಬಿಟ್ರೆ ಯಾರ ಮನೇಲಿ ಉಣ್ತಿತ್ತಿಲ್ವಲ್ಲ, ಅದಕ್ಕೆ ನಿನ್ಗೆ ಮನೇಲಿ ಉಣ್ಗಿಣ್ಣ ಕಡ ಕೇಳೋದ ಅಂತ ಮಾಡ್ಬೇಕಂತ ಬಿಡಕ್ಕ. ಸರಿ ಬಿಡು, ನಾನೇ ಕನಕ. ನೀನು ಇಕ್ನೇ ಬಿಡ ಕಂಡೀಷನಾಗಿ, ನೀನು ಹಂಗೆ ಹಿಂಗೆ ಅಂತ ಅಂದ್ಮೇಲೆ ಇನ್ಯಾಕೆ ಇಕ್ಕಕ್ಕೆ ಹೋಗೋಣ. ನಾನು ಯಾವ ಊಟನೂ ಇಕ್ಕಿಲ್ಲ, ಏನೂ ಇಲ್ಲ ಕಣವ. ಸರಿ ಬಿಡಕ್ಕ, ಆಯ್ತು ಸರಿ ಬಿಡು. ಗೊತ್ತಾಗ್ಲಿ ಯಾರ ಮನೆಯಲ್ಲಿ ಉಂಡವನೇ ಏನು ಎಂತು ಅಂತ ಊರಿಗೆ ಬಂದ್ಮೇಲೆ ಅವ್ರಿಗೆ ಗೊತ್ತಾಯ್ತದೆ ಅಲ್ವಾ, ಯಾರು ಇಕ್ಕವ್ರೆ ಬಿಟ್ಟವ್ರೆ ಅಂತವ. ಆಗ ಅವ್ರನ್ನ ಸರಿಯಾಗಿ ಮಾಡಕ್ ಗೊತ್ತು ನನಗೆ. ಇಕ್ಕಿದ್ರು ಗೊತ್ತಾಯ್ತದೆ, ಉಂಡಿದ್ರು ಗೊತ್ತೇ ಆಯ್ತದೆ. ಏನು ತಪ್ಪಿಸ್ಕೊಳಕ್ ಆಯ್ಕಿಲ್ಲ ಸತ್ಯ ಅನ್ನೋದನ್ನ. ಯಾವಾಗ ಮಾತಾಡೋ ಜಯಕ ನೀನು? ಏನಕ್ಕ ನಿನ್ ಗಂಡಂಗೆ ಕದ್ದು ಮುಚ್ಚಿಕ್ಕ ಅಂತ ಹಣೆ ಬರೋ ನನಗೇನು ಬಂದಿದ್ದದು? ಅಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯ. ಆ ಕಾಳಿ ಮನೆ ನೋಡಿರೋದಕ್ಕೆ ಅವಳಿಗೂ ಹಂಗೂ ಸಂಬಂಧ ಕಟ್ಟಿದ್ಯೆ, ಈಗ ನನಗೂ ಕಟ್ಕಿಟ್ಬಿಟ್ಟಿ ಕಣವ ನೀನು. ಅದೇನಂಗೆ ಮಾತಾಡೋದಕ್ಕ ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು. ಓ ಏನು ಚೆನ್ನಕ್ಕ ನೀನು? ನಾನು ನಿನಗೂ ಹೇಳದ್ನ? ಅದೇನು ಕುಂಬ್ಳಕ ಕಳ್ಳಿ ಅಂದ್ರೆ ಎಗ್ರು ಮುಟ್ಕೊಂಡು ನೋಡ್ಕೊಂಡಿಯ ನೀನು? ನಾನು ನಿನ್ಗೆ ಹೇಳದ್ನ ಹೇಳು? ನಾನು ಹೇಳಿದ್ದೇನು ಅವು ಇತ್ತವ್ರಿಗೆ ಯಾರ ಮನೆಗೆ ಹೋಗಿ ಉಣ್ತಾರೆ ಅವ್ರಿಗೆ. ಅಲ್ಲಿ ಯಾರ ಮನೇಲಾರೇ ಉಂಡ್ರೆ ಹೇಳು ನೀನು. ನಿನ್ಗೆ ಕೇಳೋಣ ನಾನು? ಬೇರೆ ಕೇಮಿಲ್ವಲ್ಲ ನನಗೆ. ನಿನ್ನ ಗಂಡೆಲ್ಲ ಹೋಯ್ತಾನೆ ಅಂತ ನೋಡ್ಕೊಂಡು ಯಾರ ಮನೆ ಉಣ್ತಾನೆ, ಯಾರ ಮನೆ ತಿಂತಾನೆ, ಯಾರ ಮನೆ ಕಾಫಿ ಕುಡಿತಾನೆ ಅಂತ ನೋಡೋದೇ ಕೆಲ್ಸಕ್ಕೆ ನಮಗೂ ಬೇಕಾದಷ್ಟು ಕೆಲಸವೇ ಕನಕ, ಬೇಕಾದಷ್ಟು ಕೆಲಸವೇ ನಮಗೂ. ನಿನ್ ದೊಡ್ಡ ಸರಿ ಕಂಜ ಯಾಕ ನೀನು ಚೆನ್ನಾಗಿ ಮಾತಾಡ್ತೀಯ ನೀನು? ಅಲ್ಲ ಪರವಾಗಿಲ್ಲ, ನೀನುವೆ ಏನೋ ನಿನ್ನೆ ಏನೋ ಅನ್ಕಡಿದೆ ಬಿಡು. ನೀನು ಹಿಂಗೆಲ್ಲ ಮಾತಾಡ್ಬೇಕು ನಮ್ಗೆ ಭಾಳ ಬೇಜಾರಾಯ್ತದೆ ನಮಗೆ. ಅಲ್ಲ ಕನಕ ನಿನ್ಗೆ ಹೇಳದ್ನ ನಾನು ಇದೇ ಹಿಂಗಡಿಗೆ ನೀನು? ಅಯ್ಯೋ ಸರಿ ಕಣವ, ಇವತ್ತಿನ ಕಾಲದಲ್ಲಿ ಜನಗಳು ಕೊಟ್ಟು ಮಾತಾಡೋದೇ ಕಷ್ಟ ಹಿಂಗೆ. ಅಯ್ಯಪ್ಪ ನಾನು ನಿನ್ಗೆ ಹೇಳೋದ್ನ? ನಾನು ಹೇಳಿದ್ದೇನು ಯಾರ ಮನೆ ತಕ್ಕಾರು ಹೋದ್ರೆ ನೋಡ್ಕೊಂಡು ಹೇಳಕ್ಕ ಅಂತ ಅಂದಿದ್ದು. ನಿನ್ನ ಮೆಕ್ಕೆ ನಾನು ಹೇಳಿಲ್ಲ, ಸುಮ್ಮನೆ ಕಿಲ್ದೋದೆ ನನ್ನ ಮಾತಾಡಿಯ ನೀನು? ಏನು ಪಾಯದೆ ಅಂದ್ಬಿಟ್ಟು ಎತ್ತಕ್ಬೇಕಾದ್ರೆ ಯಾರಿಗೆ ಒಳ್ತದೆ ಅಂದ್ಬಿಟ್ಟು ಒಳ್ಳಿಸದ? ಇದಕ್ಕೆ ಚೆನ್ನಾಗಿ ಹಿಂಗೆ ಮಾತಾಡಿಯೇ? ನಿನ್ನ ಬಗ್ಗೆ ನಾನು ಯಾವ ಥರ ಮಾತಾಡಿದನು ನಾನು? ನಿನಗೆ ಅಂತ ಇದೆಯಲ್ಲ ನೀನು? ಅದೇನೋ ಅಂತಿರಂತೆ ಕನಕ, ಹಂಗೆ ಮಾತಾಡ್ಬಿಡ್ತಿದ್ರಿ. ಮಾತಾಡ್ಬಿಟ್ಟು ಏನು ಕಂಡೋದ್ರಂಗೆ ಆಡೋದು ನೀವು ಮಾತುಗಳು. ನಿಮ್ಮ ವರ್ಷೆ ಮಾತು ನಂಗೇನು ಅರ್ಥ ಆಯ್ಕಿಲ್ಲ ಅನ್ಕೊಬಿಟ್ಟಿದ್ದೀಯಾ? ಎಲ್ಲ ಅರ್ಥ ಆಯ್ತವೆ. ಏನು ದಡ್ಡಿಯಲ್ಲ ನಾನು? ಅಯ್ಯೋ ನಿನ್ನ ದಡ್ಡಿಯವ ನೀನು ಬುದ್ಧವಂತೇನೆ ಕನಾಕು. ನಿನ್ನ ದಡ್ಡಿ ಅಂತ ಯಾರು ಹೇಳ್ದವರು? ನಾನು ಹೇಳದ್ನ ನಿನ್ನ ದಡ್ಡಿ ಅಂತವ? ಬಿಡ್ರಕ್ಕ ಆಯ್ತು ಬಿಡು. ಸರಿ ಆಯ್ತು, ತಪ್ಪಾಯ್ತು. ನೀನು ಫೋನ್ ಮಾಡಿದೆ ಮಾಡ್ಬೇಡ ಕನಕ, ನೀನು ಫೋನೇ ಮಾಡ್ಬೇಡ ನನಗೆ. ನನಗೇನು ಹಣೆ ಬರ ಬಂದಿದ್ದ ಏನೋ ನಮ್ಮ ಅಣ್ಣಂಗೆ ಅಂತ ನಾನು ತಿಳ್ಕೊಂಡು ನೀನು ಊರಿಗೆ ಹೋದಾಗ ಈಗ ಕೊಡ್ತಿದ್ದೆ. ಈಗ ಬಂದು ಖುದ್ದಾಗಿ ನೀನೇ ನನ್ನ ಗಂಡಂಗೆ ಊಟ ಇಕ್ಬೇಡ ಅಂತಂದ್ರೆ ಇಕ್ಕಕ್ಕೆ ನನಗೇನು ಹಣೆ ಬರ ಬಂದಿರೋದು? ನಾನೇ ಇಕ್ಕನೆ ಹೇಳಿ ನೀನೇ ತಪ್ಪಾಗೆ ಹೋಗಿಬೇಕಾದ್ರೆ ಉಗಿಸ್ಕೊಳ್ಳೋದ. ಸುಮ್ಮನೆ ಏನಂಗೆ ಹಂಗೆ ಅರ್ಥವ ಮಾಡ್ಕೋಬೇಕು ಹೊಸಿಯ. ನೀವೇ ಸರಿ ಅತ್ತಾಗೆ ಏನಂದ್ರು ಅನ್ಸ್ಕೊತಾರೆ, ಏನಾದ್ರು ಆಡ್ಸ್ಕೊತಾರೆ ಅಂತ ಕಡಿಂಗಡದ ನೀವು. ಅಯ್ಯೋ ನಿನ್ಗೇನಕ್ಕ ಅನ್ನಕ್ಕೆ ಬಂದಿದೆ ಚೆನ್ನಕ? ಇದಕ್ಕೆ ಅದೇನೋ ಹಾಳು ಬೀರ ಆಗೊಂದು ಕಲ್ಲು ಅನ್ನಂಗೆ ಎಲ್ಲ ಹಿಂಗೆ ಮಾತಾಡ್ತಿರಲ್ಲ, ಹಿಂಗೆ ಚುಚ್ಚಿ. ನಾನೇ ಚುಚ್ಚು ಮಾತಾಡೋದಕ್ಕ ಮಾತಾಡ್ತಿರೋದೆ ನೀನು. ನಾನೇ ಚುಚ್ಚಿ ನಾನೇ ಮಾತಾಡೋದು ನಾನು? ಹಂಗೆಲ್ಲ ಮಾತಾಡೋ ಅಭ್ಯಾಸ ನಮ್ಗೆ ಇಲ್ಲ. ನಮಗೆ ಹಿಂದೆ ಮುಂದೆ ಮಾತಾಡ್ಬೇಕಾ ಡೈರೆಕ್ಟಾಗಿ ಮಾತಾಡೋದೆಯಾ? ಚುಚ್ಚಿ ಬಚ್ಚಿ ಹಿಂದೆ ಮುಂದೆ ಮಾತಾಡಕ್ಕೆ ನಮಗೆ ಬರೋಕ್ಕಿಲ್ಲ. ಅಯ್ಯೋ ಸರಿ ಬಿಡವ, ಆಯ್ತು ತಪ್ಪಾಯ್ತು ಬಿಡು. ಅಯ್ಯಪ್ಪ ದೇವ್ರೇ ಭಗವಂತ. ಅಲ್ಲ ನಮ್ಮ ಮೆಕ್ಳ ತಕೊಂಡು ನಾವು ಹೊಡ್ಕೋಬೇಕು, ನಿಮಗೆ ಫೋನ್ ಮಾಡ್ತೀವಲ್ಲ. ಮಾಡನೇ ಬೇಡ ಕನಕ. ಏನೇನು ಫೋನ್ ಮಾಡಿದ ತಕ್ಷಣ ಇಟ್ಟು ಬಟ್ಟೆ ಬತ್ತಿತ್ತು, ಇನ್ನೊಂದು ಬತ್ತಿತ್ತು, ಯಾವುದು ಬತ್ತಿತ್ತು ನಮಗೆ. ಮಾಡನೇ ಬೇಡ ಊಟಕ್ಕೂ, ಮಾಡನೇ ಬೇಡ ನೀನು ನನಗೆ. ಸರಿ ಬಿಡು ಆಯ್ತು. ಯಾಕೆ ಊಟಂಗೆ ಮಾತಾಡಿಲ್ಲ? ಅಜ್ಜಯ್ ಯಾಕಂದ್ ಪುಟ್ಟೆ ಅಲ್ಲಕಂದ್ರಿ ಆ ಊರಿಗೆ ಹೋಗೋಣ ಗಂಡನ ಕೊಟ್ಟು ಜಗಳಾಡ್ಕೊಂಡು ಊಟ ಇಕ್ಬೇಡ ಅಂತ ಅಂದಿಲ್ಲ. ನಾನು ಇಕ್ಕಿಲ್ಲ, ಊಟಕಿಟ ಇಕ್ಬಿಟ್ಟಕ್ಕ ಅನ್ಕೊಂಡು ಕೇಳ್ಕೊಂಡು ಫೋನ್ ಮಾಡಾಳೆ. ಏನು ಹೆಚ್ಚಾಗಿದ್ದದಂತ ಅವ್ಳ ಗಂಡಂಗೆ ಇಕ್ಕಕ್ಕೆ? ನೋಡಿ ಮತ್ತೆ ಮಾತಾಡೋದು ಹೆಂಗ್ ಮಾತಾಡ್ತಾಳೆ ಅನ್ಬಿಟ್ಟು. ಇವಳೆ ಸರಿ ಮಾತು ಕಲ್ತಿರೋಳು. ದೂರಾಂಕರ ಬಾಳವ. ನೀನೇ ತಾನೇ ಒಗ್ಗಿಸ್ಕೊಂಡಿರೋದು. ನಾನು ಅದಕ್ಕೆ ಯಾರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಅಂತ ಅನ್ನೋದು. ನೀನು ಏನು ಸಿಮ್ಗಿಲ್ ಬಾಂಧವ್ಯ ಬೆಳೆಸ್ಕೊತೀಯ? ಮಾಡಲೇ ಬಂಗವ ಮಾಡಕ್ಕೆ ಕೇವಿಲ್ ಆಟಾಡ್ತೀಯ ಅಂತ ನೀನುವೇ. ಅಯ್ಯೋ ನಂಗೇನಪ್ಪ ಗೊತ್ತು ಹಿಂಗ್ ಬದಲಾವಣೆ ಆಯ್ತಾರೆ ಜನಗಳು ಅಂತ. ಜನಗಳ ಬದಲಾವಣೆ ಈ ಮಟ್ಟಕ್ಕೆ ಆಯ್ತದೆ ಅಂತ ಕಂಡಿದ್ನ? ಅವ್ನಿಗೆ ಇಕ್ಕೇನು ನಮ್ಗೇನು ಆದಾಯ ಬತ್ತಿತ್ತ? ಬಂದ್ರು ಕೊಡನೆ ಬೇಡ ನೀನು, ಸುಮ್ಮನೆ ಅವಳೆ. ಅಯ್ಯೋ ಬಂದಿತ್ತು ಪಾಪ ಅಣ್ಣ ಕಣ್ರಿ. ಅಣ್ಣ ಬಂದಿತ್ತು ಅವತ್ತೇನೋ ಇವಳು ಬಾಡಿನ ಹೆಸರು ಮಾಡಿ ನೀವು ಅಂತ ಬಾಡ್ ತಂದಿತ್ತು ಅಂದ್ಬಿಟ್ಟು ಕಾಳಿ ಕೈ ಮಾಡಿಸ್ಕೊಂಡು ಊಟ ಮಾಡ್ಬಿಟ್ಟದೆ. ಅದೊಂದು ಹೊಡ್ ಸುದ್ದಿ ಅನ್ಕೊಂಡು ಏನು ಜಗಳಾಡ್ಕೊಂಡು ಅಣ್ಣನ ಕೂಟೆ ಹೊಡ್ಸ್ಕೊಂಡು ಈ ವಯಸ್ಸಲ್ಲಿ ಹೋಗಿ ಮಗಳ ಮನೆ ಕೂತ್ಕೋಬೇಕಾ ಇವಳು? ನಾಚಿಕಿಲ್ವಾ? ಅದ ಅಲ್ಲಿ ಏನೇನು ನೆನ್ನೆ ಮನೆ ಮದುವೆಗಳು ಆಡ್ತಾರಲ್ಲ ಹಂಗೆ ಹೊಡೆದಾಡ್ಕೊಂಡು ಮಕ ಹೊಡ್ಸ್ಕೊಂಡು ಹೊಟ್ಟೆಲ್ಲ ಊದ್ಕೊಂಡು ಕೂತಿತ್ತು, ಹೊಡೆದ್ಬಿಟ್ಟಾನೆ ಅಣ್ಣ. ಅದಕ್ಕೆ ಬಂದು ನಮ್ಮ ಮನೆ ತಗ ಬಂದೆ. ಊಟ ಗಿಟ ಇಕ್ಬೇಡ ಬಂದ್ರು ಫೋನ್ ಮಾಡಿದ್ದು. ಆಮೇಲೆ ನೆನೆ ದಿವಸ ಅಣ್ಣ ಬಂದಿತ್ತು ಊಟ ಕೇಳಕ್ಕೆ. ಅಣ್ಣ ನೀನು ಎರಡು ತಿಂಗಳು ಕಣ ನಾನು ಇಕ್ಕಿಲ್ಲ ಅಂತ ಹೇಳಿನಿ. ಈಗ ನೋಡಿ ಫೋನ್ ಮಾಡ್ಬಿಟ್ಟು ಹಿಂಗೆ ಮಾತಾಡ್ತಾಳಲ್ಲ ಇವಳು, ಬಾಯಿಗೆ ಬಂದಂಗೆ ಇವಳು. ಏನು ಇವಳೆ ಸರಿ ಹೆಂಗ್ಸಿ ಇವಳು? ಅಲ್ಲ ನಮ್ಗೇನು ಹಣೆ ಬರೋರಿ? ನಮ್ಗೇನು ಗೊತ್ತಿತ್ತು ಆದಾಯ ಬರೋಂಥದ್ದು ಏನಿರೋದು ಹೇಳು? ಮತ್ತೆ ಏನಾದ್ರು ಆದಾಯ ಬರೋದಿದ್ರೆ ಬೇಕಾರೆ ಮಾಡೋದ ಇಕ್ಕಲ್ಲ. ಅಲ್ಲ ಅಷ್ಟು ಮಟ್ಟಿಗೆ ಬೇಡ ಅಂತಂದ್ಮೇಲೆ ಇಕ್ಕಕ್ಕೆ ನಮ್ಗೇನು ಬಂದಿರೋದು? ಅರ್ಥ ಮಾಡ್ಕೋಬೇಕು ತಾನೆ. ಹೇಳೋರು ಅರ್ಥ ಮಾಡ್ಕೊಳ್ತಾರೆ ಮಾಡೋಳು ನೋಡಿ ಫೋನ. ಅವಳಿಗೊಂಥರ ವಾಕಂಗೆ ದೂರ ಕರಕ ನಾಕು
ಬಂದ್ರಿ ಕೊಡ್ಬೇಡ ನಮ್ಗೆ ಏನೇನು ಹೆಚ್ಚಾಗಿಲ್ಲ. ಸರಿ ಆಯ್ತು. ಹೊಲ ಉತ್ತಾದ್ಮೇಲೆ ಒಯ್ಯ ಉತ್ತಾದ್ಮೇಲೆ ಕಾಸು ಕೊಟ್ಬಿಟ್ಟು ಬನ್ನಿ ಮತ್ತೆ ಹೋಯ್ತೀನಿ ನಾನು. ಹೋಗು ಹೋಗು ಇದೇ ನಾಳೆ ಬರೋಂದರ ಕಣೆ ನಮ್ಗೆ ತಗೆ. ದುಸ್ಕತಿಯ ಹೋಗು ಎಲ್ಲಾರ್ನೂ ನಿಂಗೂ ಮಾಡಕ್ಕೆ ಕೆಲಸ ಇಲ್ಲ ಕಣ. ಅಯ್ಯೋ ಬರ್ಲಿ ಬನ್ನಿ ಇನ್ನೊಂದ್ ದಿವಸ ಯಾವತ್ತು ಬರ್ತಾರೆ ಬಂದಾಳೆ ಇದ್ದಾಳೆ ಬತ್ತಳೆಲ್ಲ ಗಿಳಿಸ್ತೀನಿ ಬನ್ನಿ. ಮಕ್ಳು ಮನೆಯಲ್ಲ ಅವಳೆಲ್ಲ ಅದಕ್ಕೆ ಹೆಂಗೆ ಆಡ್ತಾಳೆ ಕಣ. ಓ ಚೆನ್ನಕ ಏನವ ಹೊಲ್ತಕ್ ಹೋಗಿದ? ಹ್ಞೂ ಕನ್ನಡ ಹೊಲ್ ತಕೋಗಿದೆ. ಹೊಲ ಕಂಡು ಕಾಣ್ದಂಗೆ ಮಾತಾಡ್ದಂಗೆ ಹೋಯ್ತಿದ್ಯಲ್ಲವ? ಏನ್ ಮಾತಾಡಿ ಏನಾಗಬೇಕಾಗಿತ್ತು ಸುಮ್ನಿರಣ. ಮಾತಾಡಿದ್ರು ಹತ್ಕೋಬೇಕಾದ್ರೆ ತಪ್ಪು ತಿಳ್ಕೊತಾಳೆ ನೆಡ್ತಿ. ಯಾಕವ ಯಾಕೆ ಏನಾಯ್ತು? ಅಯ್ಯೋ ಏನೂ ಇಲ್ಲ. ಅದೇ ಹೇಳೋದಲ್ಲ ನಿನ್ಗೆ ಅವಳೇ ಹೇಳೋದು ಫೋನ್ ಮಾಡಿ ಊಟ ಇಕ್ಬೇಡ ಅಂತವೆ. ಕೇಳಕ್ ಮಾಡಳೆ ಕಣ ನೀನ್ ನೆಡ್ತಿ. ಊಟ ಗಿಟ ಇಕ್ಬಿಟ್ಟ ಅಂತವೆ. ಉಗಿವೆ ಚಂದಾಗಿ ಮೊಕ್ಕೆ ಒಳಗೆ ಉಗಿವವ ನೋಡ್ದ ಎಂತ ಅನ್ಯಕಾರ ಬುದ್ಧಿ ಕಲ್ತಾವಳೆ ಅಂತ. ಸತ್ತೋಗ್ಬಿಡ್ಲಿ ಅಂತ ಕಣವ, ಊಟ ಇಲ್ದಂಗೆ ಸತ್ತೋಗ್ಲಿ ಅಂತ. ನಾವು ಬೇಜ ತಿಳ್ಕೊಬೇಡಕಂತ್ರಮ್ಮಣ. ಬೇಜ ತಿಳ್ಕೊಬೇಡ ಹಿಂಗ ಅಂದ್ಲಲ್ಲ ಅಂತವೆ. ಊಟ ಇಕ್ಕೊಂಡಿಲ್ಲ ಅಂತ. ಅಯ್ಯೋ ಅವಳೇ ಬಂದು ಮನೆ ತಕ್ಕೆ ಹೊಟ್ಟು ಬಂದಾಗ ನೀನೇನವ ಮಡಿಯೇ? ಇನ್ಯಾಕೆ ನಿಷ್ಠುರ ಮಾಡನೆ? ಬೈತಾ ಕೂತ್ಕೋ. ಅಯ್ಯೋ ಹೋಗೋಣ. ಹಚ್ಕೋಬೇಕಾರೆ ಇಲ್ದವದೇರನೂ ಕಲಿಪಿಲಿ ಕಟ್ಟಿಸ್ಬಿಡ್ತಾಳೆ ನೀನು ಎಡ್ತಿ. ಇಲ್ದವದೇರನು ಮಾತಾಡೋದು ಕಲ್ತಾಳೆ ಇತ್ತೀಚೆಗೆ ಹಾಕೋಣ ಜಯಕ. ಅಲ್ಲ ವಯಸ್ಸಾಯ್ತಾ ದುರ್ಬುದ್ಧಿ ಬಂದದ ಮನ್ಸನ್ಗೆ. ಅಲ್ಲ ಯಾರು ಹೆಂಗೆ ಏನೋ ಅನ್ನೋದು ನೋಡ್ಕೊಂಡು ಮಾತಾಡ್ಬೇಕಲ್ವಣ. ಹಂಗಾರೆ ಅವಳು ಹೇಳ್ದವು ಈಗ ನಾನು ಏನೋ ನಮ್ಮ ಅಕ್ಕಪಕ್ಕದವ್ರು ಅಣ್ಣ ತಮ್ಮದಿರಂಗಿರ್ಬೇಕು ಅಂತ ನಾವು ಎಲ್ಲರೂ ಹೋದಾಗ ನಿನ್ಗೆ ಊಟವೋ ಗೀಟವೋ ನೋಡ್ತಿದ್ದು ಅದನ್ನ ಅರ್ಥ ಮಾಡ್ಕೊಳ್ದಾನೆ ಬಿಟ್ಟು ಹೆಂಗೆ ಮಾತಾಡ್ತಾಳೆ ನೋಡಿ ನೆಡ್ತಿ. ದೂರಾಂಕರ ಬಂದದ ಮುಂಡೆಗೆ. ಅವಳು ಮಾತು ತಲೆಗೆ ಹಾಕಬೇಡ ಹೋಗು. ಓ ನಾಲ್ಕ ಊಟ ಮಾಡ್ದೆ ಕತೆ. ಎಲ್ಲಿ ಮಾಡ್ದಣ? ಕಾಳಿನೇ ತಂದು ಕೊಟ್ಟಿದ್ಲು ಕಣವ ಪಾಪ. ಕಾಳಿ ತಂದು ಕೊಟ್ಟಿದ್ದು ಊಟವ ಅವಳೇ ನೋಡ್ಕತ್ತೆ. ಅವಳೇ ಊಟ ಗೀಟ ಎಲ್ಲನೂ ಪಾಪ. ಅಲ್ಲ ಅವಳ ಮೇಲೆ ಒಂದು ನ್ಯಾಯವಾಗಿ ಇಲ್ದೋದೆಲ್ಲ ಮಾತಾಡ್ತಾಳಲ್ಲ ಚೆನ್ನಕ. ಕಾಳಿ ಅಂತೇವಳ. ಅಯ್ಯೋ ಕಾಣೆ ಕಾರಣ ಅದೇನೋ ಅಕ್ಕಂದೆ ಜಯಕ್ಕಂದ್ರೆ ಯಾಕೆ ಈ ವಯಸ್ಸಲ್ಲಿ ಈ ಥರ ಅನುಮಾನ ಬಂದಿರೋದು. ಅಯ್ಯ ಅದೇನಣ್ಣ ಹಂಗೆ. ಕಾಣೆ ಕಣಪ್ಪ. ನಮ್ಮ ಹೊಟ್ಟೆನಿಗೂ ಗೊತ್ತಾಯ್ತು ಇದೆ. ಫೋನ್ ಮಾಡಿದಾಗ ಕೇಳಿಸ್ಕೊಂಡು ನಿನ್ಗೆ ಬಣೆ ಬರ ಅನ್ಕೊಂಡು ಬೈತಿತ್ತು. ಇನ್ನೇನು ಬೈದನೆಯ ಇನ್ನೇನವ? ಹೋಗು ಆಯಿತು, ಬೇಜಾರು ಮಾಡ್ಕೊಬೇಡ ಮಗ. ಹೋಗು. ನಾನು ಅದಕ್ಕೆ ಬರ್ನಿಲ್ಲ ಕತೆ. ನೀನು ಅವಳೇ ಬಾಯ್ಬಿಟ್ಟು ಇಕ್ಬೇಡ ಅಂದಿದಾಗ ನೀನು ಇಕ್ಕೊಟ್ರೆ ಇನ್ನಿಲ್ದವದೆಲ್ಲ ನಿನಗೂ ಹೇಳ್ತಾಳೆ. ಅದಕ್ಕೆ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಹೋಗಿ ಚೆನ್ನಕ. ಇಷ್ಟು ವರ್ಷ ಅವಳು ಎಲ್ಲೋ ಅಲ್ಲಿ ಎಲ್ಲಿ ಬರಲಿ ಹೋದಾಗ ಬಂದಾಗ ಪಾಪ ಊಟವೋ ಕಾಫಿಯೋ ಎಲ್ಲ ನೋಡ್ಕೊತಿದ್ದೆ. ಅದನ್ನ ಮರೆಯೋಕ್ಕಾದದ ನಾನು? ಅವಳೇನೋ ನೀ ಎತ್ತಿಲ್ದೋಳು ಮರ್ತಾವಳೆ ಅಂದರೆ ನಾನು ಮರೆಯೋಕ್ಕಾದದ್ದು ಹೇಳು? ಬೇಜಾರು ಮಾಡ್ಕೋಬೇಡ ಕಣ. ಬೇಜಾರು ಮಾಡ್ಕೋಬೇಡ. ಇಲ್ಲ ಕತ್ ಹೋಗವ ಹೋಗು. ಏನು ಅಲಗಿರ ಉಳಿಸ್ತಾ ಇದ್ದೀರಲ್ಲ? ಹ್ಞೂ ಟೊಮೆಟೊ ಸಸಿ ನೆಡ್ಸೋದು ಅಂದ್ಬಿಟ್ಟು ಎಲ್ಲ ಉಳಿಸ್ತೇವೆ ಕಣ. ಮಾಡ್ರವ ಮಾಡಿ. ಏನಾರು ಒಂದು ಭಂಗ ಮಾಡಬೇಕು. ನಮ್ಮಲ್ಲ ನನಗೆ ಹೋಗಿ ಎಲ್ಲ ತಿರ್ಗಾಡ್ಕೊಂಡು ನೆಮ್ಮದಿ ಇದ್ರತಾನೆ ಹೋಗನೆ. ಹೋಗಲ್ಲಿ ಕುಂತಾಳೆ ಇರ್ಲೇ ಎಷ್ಟು ದಿವಸಿದ್ದಳು. ಇರ್ಲ ಹಾಕು ತಲೆಗೆಡ್ಸ್ಕೊಬೇಡ. ಊಟ ಮಾಡ್ಕೊಂಡು ಹೆಂಗೂ ತಂದು ಕೊಡ್ತಾಳೆ ಅಂದಲ್ಲ ಉಣ್ಕೊಂಡು ತಿನ್ಕೊಂಡಿರೋಣ. ಸರಿ ಕಣವ ಆಯಿತು. ಪಾಪ ನಿನ್ಗೆ ಯಾಕೆ ಮಾತಾಡಬೇಕು ತೊಡಗಲಿ ಅವಳು. ಇಳಿಸು ಫೋನ್ಗಿನ್ ಮಾಡಿದ್ರೆ ಸರಿಯಾಗಿ ತೊಳಿ. ಅಯ್ಯೋ ಏನು ತೊಳೆದು ಏನು ಹಾಕೋಣ. ಅದೇನೋ ಬಡವನ ಪಾಪ ದೊಡೆ ಮೂಲ ಅಂತ ಬಡವರು ನಮ್ಮ ಏನು ಮಾತಾಡೋ ತಪ್ಪು. ಅಯ್ಯೋ ಹೋಗು. ಅವಳೇ ನಿಮ್ಮ ಮೇಲೆ ಮಗಳಲ್ಲ, ತಲೆಗೆಡ್ಸ್ಕೊಬೇಡ. ಉಳ್ಕೊಂಡ್ರು ಬೊಗಳ್ಕೊತಾಳೆ ಬಡ್ಡಿ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅಲ್ಲ ಒಯ್ಯಿನ ವಯಸ್ಸಾಗದೆ ಏನು ಮಾಡ್ಕೊಂಡದೋ ಅಡುಗೆಯೋ ಉಂಡಿದ್ದನೋ ತಿಂದಿದ್ದನೋ ನನ್ನ ಗಂಡ ಅಂತಾನೆ ಬಿಟ್ಟು ಊಟ ಇಕ್ಕೋರ್ಗು ಚಾಡಿ ಹೇಳೋಳೆ ನೋಡಿ ಇವಳು. ಎಂಥ ಮನಾಳಿ ಇರಬೇಕು. ಏನಾಗ್ಬೇಕು ನಾನು ಅಂತ ಈ ಕೆಲಸ ಮಾಡಿದ್ದಾಳೆ ಇವಳು. ಹಾಂ ಅಲ್ಲ ಸಾಯ್ಲಿ ಅಂತ ಮಾಡ್ತಾಯಿದ್ದಾಳೆ ಈ ಕೆಲಸಗಳೆಲ್ಲನೇ. ಸುಮ್ಮನೆ ಬಿಟ್ಟನ ನಾನು ಮಾಡ್ತೀನಿ ಅವ್ರಿಗೆ ಸರಿಯಾದ ಕೆಲಸ. ಇರಲಿ ಹೊಸಿ ತಾಳ್ಮೆ ತಗೊಂಡು ಆಮೇಲೆ ನಾನು ಏನು ಅಂತ ತೋರಿಸ್ತೀನಿ. ಸರಿ ಕಣ್ರಪ್ಪ ಊರನ್ನ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.